Good morning, my dear students. Today we are going to discuss about the syllabus of the subject which you have, that is the principles of marketing. So this particular subject, in this particular subject, you are going to study in detail about marketing, how modern marketing. ಮಾರ್ಕೆಟ್ ಅಂತ ಹೇಳಿದರೆ ಒಂದು ಪ್ಲೇಸ್ ವೇರ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಒಂದು ವಸ್ತುವನ್ನು ಕೊಳ್ಳುವವರು ಹಾಗೂ ಆ ವಸ್ತುವನ್ನು ಸೇಲ್ ಮಾಡುವವರು ಬಂದು ಇರುವಂಥ ಒಂದು ಪ್ಲೇಸ್ ನಿಮಗೆ ಈಗ ಆಲ್ರೆಡಿ ಅದು ಗೊತ್ತಿದೆ. ಸೊ ಮಾರ್ಕೆಟ್ ಅಂದರೆ ಏನು, ಮಾರ್ಕೆಟ್ನ ಸೆಗ್ಮೆಂಟೇಷನ್ ಯಾವ ರೀತಿ, ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂದರೆ ಯಾವ ರೀತಿ ಮಾರ್ಕೆಟನ್ನು ಡಿವೈಡ್ ಮಾಡ್ತಾರೆ, ಆ್ಯಂಡ್ ಮಾರ್ಕೆಟಲ್ಲಿ ಪ್ರಾಡಕ್ಟ್ನ ಮಹತ್ವ, ಒಂದು ವಸ್ತುವಿನ ಮಹತ್ವ ಒಂದು ಮಾರ್ಕೆಟ್ನಲ್ಲಿ, ಹಾಗೂ ಒಂದು ವಸ್ತುವಿಗೆ ಯಾವ ರೀತಿ ಬೆಲೆಯನ್ನು ಕಟ್ಟುವಂಥದ್ದು, ದಟ್ ಈಸ್ ಕಾಲ್ಡ್ ಪ್ರೈಸಿಂಗ್ ಸ್ಟ್ರಾಟಜಿ, ಹಾಗೂ ಪ್ರಮೋಷನಲ್ ಸ್ಟ್ರಾಟಜೀಸ್. ಒಂದು ವಸ್ತುವನ್ನು ಆ ಮಾರ್ಕೆಟಲ್ಲಿ ಒಂದು ವಸ್ತುವನ್ನು ಬಿಟ್ಟ ತಕ್ಷಣ ಆ ವಸ್ತುವಿಗೆ ಯಾವೆಲ್ಲ ರೀತಿಯಲ್ಲಿ ಪ್ರಮೋಷನನ್ನು ಮಾಡಬಹುದು, ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು, ಸೇಲ್ಸ್ ಪ್ರಮೋಷನ್ ಅವ್ರ ಪರ್ಸನಲ್ ಸೆಲ್ಲಿಂಗ್, ರೈಟ್, ಬೈ ಒನ್ ಗೆಟ್ ಒನ್, ಆಫರ್, ಡಿಸ್ಕೌಂಟ್. ಸೊ ಈ ಥರ ಯಾವ ರೀತಿ ಕಸ್ಟಮರ್ಗಳಿಗೆ ಅಟ್ರಾಕ್ಷನ್ ಮಾಡುವಂಥದ್ದು ಎಂಬುದನ್ನು ನೀವು ಕಲಿತೀರಿ. ಹಾಗೆ ಸರ್ವಿಸ್ ಮಾರ್ಕೆಟಿಂಗ್, ಈಗ ಪರಿಸ್ಥಿತಿ ಮಾರ್ಕೆಟ್ ಎಂಬುವಂಥ ಪರಿಸ್ಥಿತಿ ಈಗ ಭಾಳಷ್ಟು ಬದಲಾವಣೆ ಆಗಿದೆ. ಮುಂಚೆ ಪ್ರೊಡ್ಯೂಸರ್ ವಾಸ್ ದ ಕಿಂಗ್, ಯಾರು ಉತ್ಪಾದನೆ ಮಾಡ್ತಾರೆ, ಯಾರು ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ ಅವರು ಮಾರ್ಕೆಟ್ನ ರಾಜ ಅಂತ ಹೇಳ್ತಿರ್ಬೋದು. ಈಗ ಆ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಈಗ ದ ಬೈಯರ್ ಆರ್ ದ ಕಸ್ಟಮರ್ ಈಸ್ ಕಾಲ್ಡ್ ಆಸ್ ಎ ಕಿಂಗ್ ಇನ್ ದ ಮಾರ್ಕೆಟ್. ಸೊ ಕೇವಲ ಒಂದು ವಸ್ತುವನ್ನು ಖರೀದಿದ ತಕ್ಷಣ ಅಲ್ಲಿಗೆ ಸೆಲ್ಲರ್ ಮತ್ತು ಬೈಯರ್ನ ರಿಲೇಷನ್ಶಿಪ್ ಎಂಡ್ ಆಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಬೇಕಾಗುವಂಥ, ದಟ್ ಈಸ್ ಕಾಲ್ಡ್ ಸರ್ವಿಸ್. ನಾವು ಯಾವುದೇ ಒಂದು ವಸ್ತು ಪರ್ಚೇಸ್ ಮಾಡಿದ್ರು, ಕೊಂಡುಕೊಂಡ್ರೂ ಕೂಡ ನಾವಿವತ್ತು ಸರ್ವಿಸನ್ನು ಮೊದಲು ಕೇಳ್ತೇವೆ. ನೀವೊಂದು ಕಾರನ್ನು ತಗೊಳ್ಳಿಕ್ಕೆ ಹೋಗ್ತಿರ್ಬೋದು, ಅಥವಾ ಒಂದು ಲ್ಯಾಪ್ಟಾಪನ್ನು ಖರೀದಿ ಮಾಡ್ತಿರುವಂಥದ್ದು ಆಗಿರ್ಬೋದು, ಅಥವಾ ಒಂದು ಮೊಬೈಲನ್ನು ಖರೀದಿ ಮಾಡ್ತಿರುವಾಗ ನೀವು ಮೊದಲು ನೋಡ್ತಿರುವಂಥದ್ದು ಈ ಪರ್ಟಿಕ್ಯುಲರ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಹಾಳಾದರೆ ಸರ್ವಿಸ್ ಸೆಂಟರ್ ಎಲ್ಲಿದೆ. ಸೊ ದಟ್ ಈಸ್ ಕಾಲ್ಡ್ ಸರ್ವಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮಾರ್ಕೆಟಿಂಗ್. ಸೊ ಸರ್ವಿಸ್ ಮಾರ್ಕೆಟಿಂಗ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್. ಇವತ್ತು ಟೆಕ್ನಾಲಜಿ ಈಸ್ ಡೆವಲಪಿಂಗ್ ಆ್ಯಂಡ್ ಟೆಕ್ನಾಲಜಿ ಈಸ್ ಮೂವಿಂಗ್ ವೆರಿ ಫಾಸ್ಟ್. ಸೊ ಡೇ ಬೈ ಡೇ new technology. So therefore, rather it is a personal selling. ಆಯಿತಾ, ಕಸ್ಟಮರ್ ಒಂದು ಸೆಲ್ಲರ್ ಹತ್ರ ಹೋಗಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವ ಬದಲಿಗೆ ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇಂಟ್ರೊಡ್ಯೂಸ್ ಆಗಿದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸಿಟ್ಟಿಂಗ್ ಎಟ್ ಯುವರ್ ಹೋಮ್ ಯು ಕ್ಯಾನ್ ಬೈ ದ ಪ್ರಾಡಕ್ಟ್ಸ್, ಯು ಕ್ಯಾನ್ ಬುಕ್ ದ ಪ್ರಾಡಕ್ಟ್ಸ್, ಯು ಕ್ಯಾನ್ ಗೆಟ್ ದ delivery of that product in a few days. So that is called a digital marketing. Digital marketing apps, like you are very familiar, you are very comfortable with that, like Flipkart ಆಗಿರ್ಬೋದು, eBay ಆಗಿರುವಂಥದ್ದು, ಅಮೆಝಾನ್ ಆಗಿರುವಂಥದ್ದು, ಇದೆಲ್ಲ ಕೂಡ ಡಿಜಿಟಲ್ ಮಾರ್ಕೆಟಿಂಗಿಗೆ ಸಪೋರ್ಟ್ ಮಾಡುವಂತಹ ಆ್ಯಪ್ಗಳು ಆರ್ ಕಂಪನಿ. So these are 5 things which you are going to study in the subject principles of marketing. ಈ ಸಬ್ಜೆಕ್ಟ್ ಪ್ಯೂರ್ಲಿ ಥಿಯರಿ ಬೇಸ್ ಆಗಿರ್ತದೆ. ಸೊ ಥಿಯರಿ ಬೇಸ್ ಸಬ್ಜೆಕ್ಟ್ ಭಾಳ ಈಸಿ ಆಗಿರುವಂಥದ್ದು. ದೈನಂದಿನ ಎವ್ರಿ ಡೇ ವಾಟ್ ಎವರ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್ ಆರ್ ವಿಚ್ ಎವರ್ ಹ್ಯಾಪನಿಂಗ್ ಇನ್ ಅವರ್ ಅರೌಂಡ್ ಪ್ಲೇಸಸ್, ಸೊ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಪ್. ಸೊ ಕಮಿಂಗ್ ಟು ಯೂನಿಟ್ 1, it is introduction to modern marketing. So here in this particular unit you are going to study the old marketing system and new marketing system for modern marketing. And I already ಹೇಳಿದಾಗೆ, in old marketing system producer was the king in the market. In modern marketing the customer or buyer or purchaser is the king in the market. So you are going to study different marketing concept, production concept, product concept, selling concept, distribution concept, right? So various concept of marketing, functions of modern marketing, objectives and procedure for research in marketing research, which is very important in modern marketing. ನಾವು ಯಾವಾಗ ಆಧುನಿಕ ಮಾರುಕಟ್ಟೆ ಬಗ್ಗೆ ಮಾತಾಡ್ತೇವೋ ಅಲ್ಲಿ ರಿಸರ್ಚ್ ಎಂಬುವಂಥದ್ದು ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ.
ಸೊ ರಿಸರ್ಚ್ ಈಸ್ ನಥಿಂಗ್ ಬಟ್ ದ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್. ಮಾರ್ಕೆಟಲ್ಲಿ ಯಾವ ರೀತಿ ರಿಸರ್ಚ್ ಮಾಡ್ಬೋದು? ಸೊ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟಿಂಗ್ ರಿಸರ್ಚ್, ಯು ಆರ್ ಪ್ರಿಡಾಮಿನೆಂಟ್ಲಿ ಫೋಕಸಿಂಗ್ ಆನ್ ಕಸ್ಟಮರ್ ನೀಡ್ಸ್, customer taste, customer preferences, customer wants. So what are all the likes and dislikes? Earlier there was a time, right, whatever the product produced by the producer, that need to be purchased by the customer. ಈಗ ಆ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಕಸ್ಟಮರ್ ಆರ್ ನಾಟ್ ಗೋಯಿಂಗ್ ಟು ಬೈ ದ ಪ್ರಾಡಕ್ಟ್ ವಿಚ್ ಎವರ್ ಪ್ರೊಡ್ಯೂಸ್ ಬೈ ದ ಪ್ರೊಡ್ಯೂಸರ್. ಇಟ್ ಈಸ್ ಕಸ್ಟಮರ್ ಈಸ್ ಗೋಯಿಂಗ್ ಟು ಬೈ ದ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ದೇರ್ ಟೇಸ್ಟ್, ಪ್ರಿಫರೆನ್ಸಸ್. ಸೊ ವೆದರ್ ಐ ವಾಂಟ್, ಓಕೆ, ಇಫ್ ಐ ವಾಂಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಐ ವಿಲ್ ಬೈ ಇಟ್. ಸೇ ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಬೈ ಒನ್ ಮೊಬೈಲ್. ನನಗೊಂದು ಮೊಬೈಲ್ ಬೇಕು. ಯಾವುದೋ ಒಂದು ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಪ್ರಾಡಕ್ಟನ್ನು ಕಂಪಲ್ಸನ್ ಆಗಿ ನಾನು ಮೊಬೈಲ್ ತೊಗೊಳ್ಳಲ್ಲ. ಬಿಫೋರ್ ಐ ಪರ್ಚೇಸ್ ಅ ಮೊಬೈಲ್, ನಾನು ನೋಡ್ತೇನೆ ಆ ಮೊಬೈಲಲ್ಲಿ ಇರುವಂತಹ ಫೀಚರ್ಸ್ ಯಾವುದು, ಅದರ ಇಂಟರ್ನಲ್ ಮೆಮೊರಿ ಎಷ್ಟು, ವಾಟ್ ಈಸ್ ದ ಕ್ಯಾಮರಾ ಕ್ವಾಲಿಟಿ, ವಾಟ್ ಈಸ್ ದ ಇಂಟರ್ನಲ್ ಕೆಪಾಸಿಟಿ, ರೈಟ್? By looking at the GB capacity, its RAM capacity, right, its mobile capacity, battery capacity, various features I am going to analyze. Based on that, my choice, my preference, I am going to select the mobile. So that is called, that is where the researcher come into picture. So before a product is produced and released to the market, the producer has to see the research. He has to go with the research. So that is very important concept. Modern marketing research objectives and supply chain management. What is supply chain management? It is the flow of the material from the raw material will be reached to the production place. Product will be produced by using the raw material. Finally that product will release to the market. Ultimately it will reach to the customer. This chain we will call it by supply chain. ಒಂದು ಪ್ರಾಡಕ್ಟ್ ಬೇಕಾದಂಥ ರಾ ಮೆಟೀರಿಯಲ್ ಅದು ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ತದೆ. ಮ್ಯಾನುಫ್ಯಾಕ್ಚರ್ ಆ ಪ್ರಾಡಕ್ಟನ್ನು ರಾ ಮೆಟೀರಿಯಲ್ ಯೂಸ್ ಮಾಡಿ ಫಿನಿಶ್ಡ್ ಪ್ರಾಡಕ್ಟ್ ಮಾಡ್ತಾರೆ. ಆ ಫಿನಿಶ್ ಆದಂಥ ಪ್ರಾಡಕ್ಟ್ ಮಾರ್ಕೆಟಿಗೆ ಹೋಗ್ತದೆ. ಮಾರ್ಕೆಟಿಂದ ಆ ಫೈನಲ್ ಪ್ರಾಡಕ್ಟ್ ವಿಲ್ ರೀಚ್ ಟು ದ ಕಸ್ಟಮರ್ ಆರ್ ಟು ದ ಕನ್ಸ್ಯೂಮರ್. ಈ ಚೈನ್, ಈ ಸೀಕ್ವೆನ್ಸ್ ನಾವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಆ್ಯಂಡ್ ಫೈನಲಿ ಇಟ್ ಈಸ್ ಮಾರ್ಕೆಟಿಂಗ್ ಎಥಿಕ್ಸ್. ಸೊ ವಾಟ್ ಯು ಮೀನ್ ಬೈ ಎಥಿಕ್ಸ್? ಇಟ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂಸ್. ಮಾರ್ಕೆಟ್ ಅಂತ ಹೇಳಿದ ತಕ್ಷಣ ಒಳ್ಳೆಯ ಗುಣ ಲಕ್ಷಣಗಳು ಇರಬೇಕು. ಯಾರಲ್ಲಿರಬೇಕು ಗುಣಲಕ್ಷಣಗಳು? ಖಂಡಿತವಾಗಿಯೂ ಈ ಗುಣಲಕ್ಷಣಗಳು ಯಾರಲ್ಲಿ ಇರಬೇಕಂತ ಹೇಳಿದರೆ, ಒಂದು ಪ್ರಾಡಕ್ಟನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವರಲ್ಲಿ ಎಥಿಕ್ಸ್, ವ್ಯಾಲ್ಯೂಸ್, ಹಾನೆಸ್ಟಿ, ಇಂಟಿಗ್ರಿಟಿ, ಈ ಶುಡ್ ಬಿ ಕಮಿಟೆಡ್, ಈ ಶುಡ್ ಹ್ಯಾವ್ ದಟ್ ಅಕೌಂಟೇಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಇದನ್ನೆಲ್ಲವನ್ನು ನಾವು ಎಥಿಕ್ಸ್ ಅಂತ ಹೇಳ್ತೇವೆ. ಸೊ ಮಾರ್ಕೆಟಿಂಗ್ ಎಥಿಕ್ಸ್. ಸೊ ಇದು ಯೂನಿಟ್ 1ನಲ್ಲಿ ಕಲಿಯುವಂಥ ವಿಷಯ. Moving to second unit, that is market segmentation. What is market segmentation? It is nothing but dividing the market, dividing the heterogeneous market into homogeneous group of people. ಒಂದು ಮಾರ್ಕೆಟ್ ಅಂತ ಹೇಳಿದ ತಕ್ಷಣ ಅಲ್ಲಿ ಬಹಳಷ್ಟು ಜನರು ಇರ್ತಾರೆ, ಭಾಳಷ್ಟು ಡಿಫ್ರೆಂಟ್ ಏಜಿನ ಕಸ್ಟಮರ್ಸ್ ಇರ್ತಾರೆ, ಡಿಫ್ರೆಂಟ್ ಇನ್ಕಮ್ನ ಕಸ್ಟಮರ್ ಇರ್ತಾರೆ, ಡಿಫ್ರೆಂಟ್ ಸೆಕ್ಸ್, ಮೇಲ್ ಫಿಮೇಲ್ ಸೆಕ್ಸಿನ ಅವರು ಇರ್ತಾರೆ, ಬೇರೆ ಬೇರೆ ಡೆಮೋಗ್ರಾಫಿಕ್ ಏರಿಯಾದವರು ಇರ್ತಾರೆ. ಸೊ ಇದನ್ನು ಒಂದು ಪ್ರಾಡಕ್ಟನ್ನು ಮಾರ್ಕೆಟಿಗೆ ರಿಲೀಸ್ ಮಾಡುವಾಗ ಆ ಪ್ರಾಡಕ್ಟ್ ಯಾರಿಗೆ ಸೂಟೇಡ್? ಫಾರ್ ಎಕ್ಸಾಂಪಲ್, ಒಂದು ಪೆನ್ ಆರ್ ಸ್ಟೇಷನರಿ ರಿಲೇಟೆಡ್ ಪೆನ್, ಬುಕ್ಸ್, ಪೆನ್ಸಿಲ್ ಇಂತಹ ಮೆಟೀರಿಯಲನ್ನು ರಿಲೀಸ್ ಮಾಡುವಾಗ, ಸೊ ಯು ಹ್ಯಾವ್ ಟು ಪ್ರಿಡಾಮಿನೆಂಟ್ಲಿ ಫೋಕಸ್ ಆನ್ ದ ಸ್ಕೂಲ್ ಚಿಲ್ಡ್ರನ್. ಮಕ್ಕಳು ಇದನ್ನು ಉಪಯೋಗ ಮಾಡುವಂಥ, ಶಾಲಾ ಮಕ್ಕಳು ಇದನ್ನು ಉಪಯೋಗ ಮಾಡುವಂಥ. ಸೊ ಅದಕ್ಕೋಸ್ಕರ ಯುವರ್ ಮಾರ್ಕೆಟ್ ಸೆಗ್ಮೆಂಟೆಡ್ ಏರಿಯಾ or focused area should be school children or that particular area, school area you have to focus. So that is called market segmentation, dividing heterogeneous very big market into homogeneous group. ನನಗೆ ನನ್ನ ಪ್ರಾಡಕ್ಟನ್ನು ಯಾರು ಯೂಸ್ ಮಾಡ್ತಾರೆ ಅದನ್ನು ಹೇಳುವಂಥದ್ದು ಮಾರ್ಕೆಟ್ ಸೆಗ್ಮೆಂಟೇಷನ್. ಸೊ ದಟ್ ಈಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ in unit 2nd, and along with that you are going to study the product. What is this product? So product ಅಂದರೆ ಏನು? ಪ್ರಾಡಕ್ಟ್ನ ಗುಣಲಕ್ಷಣಗಳು, ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಒಂದು ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡುವಾಗ ಯಾವೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು? ಪ್ರಾಡಕ್ಟ್ ಲೈಫ್ ಸೈಕಲ್. ಒಂದು ಪ್ರಾಡಕ್ಟನ್ನು ನೀವು ಮಾರ್ಕೆಟಿಗೆ ರಿಲೀಸ್ ಮಾಡುವಾಗ, ಸೊ ಇಟ್ ವಿಲ್ ಪಾಸ್ ಆನ್ ಟು 4 ಡಿಫ್ರೆಂಟ್ ಸ್ಟೇಜಸ್. ಇಂಟ್ರೊಡಕ್ಷನ್ ಸ್ಟೇಜ್,
ಗ್ರೋತ್ ಸ್ಟೇಜ್, ಮೆಚುರಿಟಿ ಸ್ಟೇಜ್ ಆ್ಯಂಡ್ ಡಿಕ್ಲೈನಿಂಗ್ ಸ್ಟೇಜ್. ಸೊ 4 ಒಂದು ಪ್ರಾಡಕ್ಟ್ ಡಿಫ್ರೆಂಟ್ ಸ್ಟೇಜಸ್ ಆಗಿರ್ತದೆ. ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಯೂನಿಟ್ 2. ಆ್ಯಂಡ್ ಮೂವಿಂಗ್ ಟು ಯೂನಿಟ್ 3, ಪ್ರೈಸಿಂಗ್ ಆ್ಯಂಡ್ ಪ್ರಮೋಷನ್. ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಆದ ತಕ್ಷಣ ಅದಕ್ಕೆ ಯಾವ ರೀತಿ ಪ್ರೈಸ್ ಫಿಕ್ಸ್ ಮಾಡುವಂಥದ್ದು. ವೆನ್ ಯು ಸ್ಪೀಕ್ ಅಬೌಟ್ ದ ಸೆಲ್ಲಿಂಗ್ ಪ್ರೈಸ್, ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸೇಲ್ ಮಾಡುವಾಗ ಅದಕ್ಕೆ 2 ಫ್ಯಾಕ್ಟ್ರನ್ನು ಕನ್ಸಿಡರ್ ಮಾಡ್ತಾರೆ. ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಮಾರ್ಜಿನ್ ಆಫ್ ಪ್ರಾಫಿಟ್. ಒಂದು ಪ್ರಾಡಕ್ಟ್ ನಮಗೆ ಮಾರ್ಕೆಟಲ್ಲಿ 100 ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ 80% ಕಾಸ್ಟ್ ಇರಬಾರ್ದು, 20% ಮಾರ್ಜಿನ್ ಆಫ್ ಪ್ರಾಫಿಟ್ ಇರ್ಬೋದು. ಸೊ ಪ್ರಾಫಿಟ್ ಇಲ್ಲದೆ ಯಾವ ಪ್ರಾಡಕ್ಟ್ಸ್ ಕೂಡ ಮಾರ್ಕೆಟಲ್ಲಿ ಸೇಲ್ ಆಗೋದಿಲ್ಲ. ಸೊ ದ ಪರ್ಪಸ್ ಬಿಹೈಂಡ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ಆ್ಯಂಡ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್ ಇಸ್ ಟು ಅರ್ನ್ ದ ಪ್ರಾಫಿಟ್. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಒಂದು ಪ್ರಾಡಕ್ಟಲ್ಲಿ 2 ರೀತಿ ಅದನ್ನು ಸೆಲ್ಲಿಂಗ್ ಪ್ರೈಸನ್ನು 2 ರೀತಿ ಭಾಗಗಳಾಗಿ ಮಾಡ್ತೇವೆ. ಒನ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಅನದರ್ ಒನ್ ಈಸ್ ಮಾರ್ಜಿನ್ ಆಫ್ ಪ್ರಾಫಿಟ್. ಸೊ ಇದೆರಡನ್ನು ಆ್ಯಡ್ ಮಾಡಿ ಸೊ ವಿ ಆರ್ ಗೋಯಿಂಗ್ ಟು ಡಿಸೈಡ್ ದ ಸೆಲ್ಲಿಂಗ್ ಪ್ರೈಸ್. ಒಂದು ಪ್ರಾಡಕ್ಟನ್ನು ಸೆಲ್ಲಿಂಗ್ ಪ್ರೈಸನ್ನು ಡಿಸೈಡ್ ಮಾಡುವಾಗ ಯಾವೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತಾರೆ. ಎಟ್ ಎ ಸೇಮ್ ಟೈಮ್ ಇನ್ ಯೂನಿಟ್ 3 ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಪ್ರಮೋಷನ್. ಒಮ್ಮೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಯಿತು, ಪ್ರೈಸ್ ಫಿಕ್ಸ್ ಆಯಿತು, ಆ ಪ್ರಾಡಕ್ಟು ಮಾರ್ಕೆಟಲ್ಲಿ ಸೇಲ್ ಆಗಬೇಕು ಅಂತೇಳಿ ಅದಕ್ಕೆ ಪ್ರಮೋಷನ್ ಬೇಕು. ವಿದೌಟ್ ಅ ಪ್ರಮೋಷನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೆಲ್ ಅ ನ್ಯೂ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಸೊ ಇನ್ ಆರ್ಡರ್ ಟು ಸೆಲ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಯು ನೀಡ್ ಪ್ರಮೋಷನ್. ಸೊ ವಾಟ್ ಆರ್ ದಿ ಡಿಫ್ರೆಂಟ್ ಫಾರ್ಮ್ಸ್? ನಿಮಗೆಲ್ಲರಿಗೂ ಗೊತ್ತಿದೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರಮೋಷನ್ ಅಂತ ಹೇಳುವಾಗ ಮೊದಲು ಬರುವಂಥದ್ದು ಅಡ್ವರ್ಟೈಸ್ಮೆಂಟ್. ಒಂದು ಪ್ರಾಡಕ್ಟಿಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಇವತ್ತು ಪೆಪ್ಸಿ ಆಗಿರ್ಬೋದು, ಕೊಕೊಕೋಲಾ ಆಗಿರ್ಬೋದು, ಅಥವಾ ಹಿಂದೂಸ್ತಾನ್ ಲಿವರ್ ಅವರ ಪ್ರಾಡಕ್ಟ್ ಆಗಿರ್ಬೋದು, ಇದೆಲ್ಲ ನಮಗೆ ಫೆಮಿಲಿಯರ್. ವಿ ಆರ್ ವೆರಿ ಫೆಮಿಲಿಯರ್ ಅಬೌಟ್ ದಿಸ್ ಪ್ರಾಡಕ್ಟ್ ಬಿಕಾಸ್ ಆಫ್ ದ ಅಡ್ವರ್ಟೈಸ್ಮೆಂಟ್. ಸೊ ಇಟ್ ಮೇ ಬಿ ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು, ಅಥವಾ ಪರ್ಸನಲಿ ಸೆಲ್ಲಿಂಗ್ ದ ಪ್ರಾಡಕ್ಟ್ ಬೈ ದ ಸೇಲ್ಸ್ ಪರ್ಸನ್ directly going to giving demonstration about the product, or buy one get one free. ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಇನ್ನೊಂದು ಪ್ರಾಡಕ್ಟ್ ಫ್ರೀ. ಸೊ ಅದು ಕೂಡ ಒಂದು ಪ್ರಮೋಷನಲ್ ಸ್ಟ್ರಾಟಜಿ. ಪರ್ಸನಲ್ ಸೆಲ್ಲಿಂಗ್, ಸೇಲ್ಸ್ ಪ್ರಮೋಷನ್. ಸೊ ದೆರ್ ಆರ್ ಡಿಫರೆಂಟ್ ಅವೆನ್ಯೂಸ್ ಆರ್ ಡಿಫರೆಂಟ್ ಪಾರ್ಟ್ಸ್ ಆರ್ ಡಿಫರೆಂಟ್ ಟೈಪ್ಸ್ ಆರ್ ಅವೈಲೇಬಲ್ ಫಾರ್ ದ ಪ್ರೊಡ್ಯೂಸರ್ ಟು ಗೋ ಫಾರ್ ಪ್ರಮೋಟಿಂಗ್ ಆರ್ ಪ್ರಮೋಷನ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ದಿಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಯೂನಿಟ್ 3, ಪ್ರೈಸಿಂಗ್ and promotion. Moving to the 5th unit, which is very important. ನಾವು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಆಯಿತು, ಅದಕ್ಕೆ ಪ್ರೈಸ್ ಫಿಕ್ಸ್ ಮಾಡಿ ಆಯಿತು, ಅದನ್ನು ಮಾರ್ಕೆಟಲ್ಲಿ ಪ್ರಮೋಷನ್ ಮಾಡಿ ಆಯಿತು. ಇಲ್ಲಿಗೆ ದ ರೂಲ್ ಆಫ್ ಅ ಪ್ರೊಡ್ಯೂಸರ್ ವಿಲ್ ನಾಟ್ ಕಮ್ ಟು an end, or the seller rule is not going to come end. So what he has to do? He has to go with the service. ಪ್ರತಿಯೊಬ್ಬರು ಕೂಡ ಈಗ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಾಗ ಮೊದಲು ಕೇಳುವಂಥ ಪ್ರಶ್ನೆ, ಸರ್ವಿಸ್ ಹೇಗಿದೆ? So service is intangible, which you cannot see, which you cannot feel, but service needed. It is inevitable now. ಒಂದು ಕಾರನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಮೊದಲು ನೀವು ಕೇಳ್ತೀರಾ ಎಷ್ಟು ಫ್ರೀ ಸರ್ವಿಸ್ ಇದೆ. ಸೊ ಬಿಕಾಸ್ in that particular process after buying the product, if anything goes wrong, if product is not working properly, then you need service. Without service, a product, moving a particular product in the market for long period of time is very, very difficult nowadays. Every product must have a feature of service. So, when you speak about service, you are going to study 7 P's of marketing mix, difference between product and service, product scenario, service scenario in India, gap model. What is this gap model? Very important. When you speak about gap, the service gap is very important. Gap, it is the difference between expected standard and actual standard. ಒಂದು ಪ್ರಾಡಕ್ಟನ್ನು ಬೈ ಮಾಡುವಾಗ ನನಗೆ ಒಂದು ರೀತಿ ಎಕ್ಸ್ಪೆಕ್ಟೇಷನ್ ಇರ್ತದೆ, ಹಾಗೂ ಆ ಪ್ರಾಡಕ್ಟಿಗೆ ಸಂಬಂಧಪಟ್ಟಂಥ ಆ್ಯಕ್ಚುಲಿ ನನಗೆ ಸಿಗುವಂತಹ ಬೆನಿಫಿಟ್ ಆರ್ ಸಿಗುವಂತಹ ಖುಷಿ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಡಿಫ್ರೆಂಟ್. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಾಡಕ್ಟಿಂದ ಸಿಗುವಂತಹ ರಿಯಲ್ ಥಿಂಗ್ಸ್, ಈ ಗ್ಯಾಪನ್ನು, ಈ ಡಿಫ್ರೆನ್ಸನ್ನು ನಾವು ಸರ್ವಿಸ್ ಗ್ಯಾಪ್ ಅಂತ ಹೇಳ್ತೇವೆ. ಸೊ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಸರ್ವಿಸ್ ಮಾರ್ಕೆಟಿಂಗ್, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಸರ್ವಿಸ್ ಮಾರ್ಕೆಟಿಂಗ್ ಆರ್ ಸರ್ವಿಸ್ ಏರಿಯಾ ಇಸ್ ವಿಚ್ ಇಸ್ ಅಟ್ಮೋಸ್ಟ್ ಇಂಟ್ರೆಸ್ಟಿಂಗ್
factor. And the last concept here, role of women in service marketing. So what are the roles and responsibilities of a woman in service marketing? And moving to the last unit, that is digital marketing, modern digital marketing. So ಪ್ರಾಡಕ್ಟ್ ಪ್ರೊಡ್ಯೂಸ್ ಆಯಿತು, ಪ್ರೈಸ್ ಫಿಕ್ಸ್ ಆಯಿತು, ಆ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಕಳಿಸ್ಲಿಕ್ಕೆ ಪ್ರಮೋಷನ್ ಆಯಿತು, ಪ್ರಮೋಷನ್ ಕೊಟ್ಟ ತಕ್ಷಣ ಅದಕ್ಕೆ ಸರ್ವಿಸ್, ರಿಲೇಟೆಡ್ ಸರ್ವಿಸ್ ಇಸ್ ಆಲ್ಸೋ ಗಿವನ್ ಟು ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ನೌ ದ ಲಾಸ್ಟ್ ಒನ್, ಇಟ್ ಈಸ್ ಅ ಡಿಜಿಟಲ್ ಮಾರ್ಕೆಟಿಂಗ್. It is a very modern concept, modern technology, modern developed instrument thing. So ನಾವು ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಾಗ ಈಗ ರ್ಯಾದರ್ ದ ಕಸ್ಟಮರ್ ಗೋ ಆ್ಯಂಡ್ ಬೈ ದ ಪ್ರಾಡಕ್ಟ್, ಇಟ್ ಈಸ್ ಅ ಮೋರ್ ಆಫ್ ಅ ಡಿಜಿಟಲ್ ಮಾರ್ಕೆಟಿಂಗ್. ಎಟ್ ಅ ಫಿಂಗರ್ ಟಿಪ್ you are going to get the product. Just you are going to book the product, you will get the product through online. So that is called digital marketing. So ನಿಮಗೆ ಗೊತ್ತಿರುವಂಥದ್ದು, ಮೇ ಬಿ ಇಟ್ ಈಸ್ ಅ ಫ್ಲಿಪ್ಕಾರ್ಟ್ ಆರ್ ಇಟ್ ಈಸ್ ಅಮೆಝಾನ್. ನೀವೊಂದು ಯಾವುದೋ ಪ್ರಾಡಕ್ಟನ್ನು ಬೈ ಮಾಡ್ತಿದ್ದೀರಾ ಅಂತ ಹೇಳಿದರೆ, ಯು ಆರ್ ನಾಟ್ ಗೋಯಿಂಗ್ ಟು ಟಚ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಫಿಸಿಕಲಿ ಯು ಆರ್ ನಾಟ್ ಗೋಯಿಂಗ್ ಟು ಟಚ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ದೆರ್ ಆರ್ few advantages of digital marketing, there are few disadvantages. So ಕೆಲವು ಲಾಭಗಳು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, at the same time there are few loopholes or demerits. So what are the advantages now coming to the digital marketing? So digital marketing, so you need not to go to a particular shop. ನೀವೊಂದು ಶಾಪಿಗೆ ಹೋಗಿ ಆ ಪ್ರಾಡಕ್ಟನ್ನು ಬೈ ಮಾಡಬೇಕಾಗಿಲ್ಲ. ನಿಮಗೆ ಆ ಶಾಪಿಗೆ ಹೋಗುವಂಥ ಟೈಮ್, ಅಲ್ಲಿ ಹೋಗುವಂತಹ ಕಾಸ್ಟ್, ಸೊ ಯು ಕ್ಯಾನ್ ಸೇವ್ ದ್ಯಾಟ್. ಜಸ್ಟ್ ಮನೆಯಲ್ಲಿ ಕೂತಾಗ ಅಥವಾ ನಿಮ್ಮ ಮೊಬೈಲಲ್ಲಿ, ಇನ್ ಯುವರ್ ಮೊಬೈಲ್, ಜಸ್ಟ್ ಯು ಕ್ಯಾನ್ ಸಿ ದ ಪ್ರಾಡಕ್ಟ್, ಯು ಕ್ಯಾನ್ ಬುಕ್ ದ ಪ್ರಾಡಕ್ಟ್. ಫ್ಯೂ ಡೇಸ್ ಯು ವಿಲ್ ಗೆಟ್ ದ ಪ್ರಾಡಕ್ಟ್, ರೈಟ್? ಇನ್ 1 or 2 days you will get the product. Again you have an option there, cash on delivery or immediate payment. So there are advantages. At the same time disadvantages. ಏನು ಡಿಸ್ಅಡ್ವಾಂಟೇಜ್? ಯು ಕೆನಾಟ್ ಟಚ್ ದ ಪ್ರಾಡಕ್ಟ್. ನಿಮಗೆ ಕಣ್ಣಿಂದ ಆ ಪ್ರಾಡಕ್ಟನ್ನು ಅವ್ರ ಕೈಯಿಂದ ಆ ಪ್ರಾಡಕ್ಟ್ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಕೈಯಿಂದ ಆ ಪ್ರಾಡಕ್ಟನ್ನು ಮುಟ್ಟಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಸೊ ಏನಿದ್ರು ಕಂಪ್ಯೂಟರಲ್ಲಿ ನೋಡ್ತೇವೆ, ಯು ಆರ್ ಗೋಯಿಂಗ್ ಟು ಬೈ ಆರ್ ಬುಕ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ದೆರ್ ಆರ್ ಫ್ಯೂ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಅಗೇನ್ ಡಿಜಿಟಲ್ ಮಾರ್ಕೆಟಿಂಗ್ ಎಂಬುವಂಥದ್ದು, ಇಟ್ ಈಸ್ ಅ ನ್ಯೂ ಕಾನ್ಸೆಪ್ಟ್ ಆ್ಯಂಡ್ ಟೆಕ್ನಾಲಜಿ ಬೇಸ್ಡ್ ಕಾನ್ಸೆಪ್ಟ್, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಪ್ಲೇ ದ ಇಂಪಾರ್ಟೆಂಟ್ ರೋಲ್ ಇನ್ ಡೇಸ್ ಟು ಕಮ್. ಸೊ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಎಂಬುವಂಥದ್ದು ಅದೊಂದು ರೆವಲ್ಯೂಷನರಿ, ಬಹಳಷ್ಟು ಚೇಂಜನ್ನು ಕಾಣ್ತೇವೆ. ನಿಮ್ಗೆ ಗೊತ್ತಿರ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನ್, ಸೊ ಆಲ್ ದೀಸ್ ಕಂಪೆನೀಸ್, ದೇರ್ ಆ್ಯನ್ಯುವಲ್ ಟರ್ನ್ಓವರ್ ಈಸ್ ಇನ್ 1000 crores. 1000 crores ಅಲ್ಲಿ ಅವರು ಪ್ರಾಫಿಟನ್ನು ಅರ್ನ್ ಮಾಡ್ತಿದ್ದಾರೆ. ದೇ ಆರ್ ಡೂಯಿಂಗ್ ದಟ್ ಬಿಸ್ನೆಸ್ 1000 crores. So that is what in days to come it is going to create a revolutionary. So these 5 units you are going to study in principles of marketing, very interesting subject. So in detail, one by one, unit wise we are going to study in the successive classes. Okay, so that's all about the principles of marketing. Very easy subject. So I can give a maximum examples so that you can easily understand. So if required, let us do some practical demonstration or practical role play in the class, and let us finish this subject systematically in a chronological order. Okay, thank you very much. So in the next class I am going to start with the first unit, that is introduction to modern marketing. Thank you very much.